71ನೇ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆಗೆ ಸಿದ್ಧತೆ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಧಾರವಾಡ ಗ್ರಾಮೀಣ 71ನೇ ವಿಧಾನಸಭಾ ಕ್ಷೇತ್ರದ ಚುನಾವಣೆಗೆ ಸರ್ಕಾರವು ಸಿದ್ಧತೆ ನಡೆಸಿದೆ ಎಂದು ಜನರು ಮಾತನಾಡಿಕೊಳ್ಳುತ್ತಿದ್ದಾರೆ. ಈಗಾಗಲೇ ಧಾರವಾಡ 71 ವಿಧಾನಸಭಾ ಚುನಾವಣೆಯ ಮತದಾನ ವಿದ್ಯುತ್ ಯಂತ್ರಗಳನ್ನ ಕಾಂಗ್ರೆಸ್ ಪಕ್ಷದ ಪ್ರಕಾಶ್ ಮತ್ತು ಜೆಡಿಎಸ್ ಪಕ್ಷದ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಅಧ್ಯಕ್ಷರಾದ ಗುರುರಾಜ್ ಹುಣಸಿಮರದ್ ಹಾಗೂ ಬಿಜೆಪಿ ಪಕ್ಷದ ಚುನಾವಣೆ ಉಸ್ತುವಾರಿ ಸಿದ್ದು ಕಲ್ಯಾಣ್ ಶೆಟ್ಟಿ, ಬಿಎಸ್ಪಿ ಮುಖಂಡರಾದ ನಿಂಗಪ್ಪ ಕೊಡವಕ್ಕಲ್ಗೇರಿ ಇವರ ಸಮ್ಮುಖದಲ್ಲಿ ವಿದ್ಯುತ್ ಯಂತ್ರಗಳನ್ನ ಪರಿಶೀಲನೆ ಸಿದ್ಧತೆಯನ್ನ ನಡೆಸಲಾಯಿತು. ಕಾಂಗ್ರೆಸ್ ಮುಖಂಡ ಪ್ರಕಾಶ್ ಹಳಿಯಾಳ್ ರವರು ಸಂಗ್ರಾಮ್ ಸುದ್ದಿಗಾರರೊಂದಿಗೆ ಮಾತನಾಡಿ, ಮುಂಬರುವ ದಿನಗಳಲ್ಲಿ ಧಾರವಾಡ ಗ್ರಾಮೀಣ 71ನೇ ವಿಧಾನಸಭಾ ಕ್ಷೇತ್ರದ ಚುನಾವಣೆಗೆ ಸರ್ಕಾರವು ಸಿದ್ಧತೆ ನಡೆಸಿದೆ ಎಂದು ತಿಳಿಸಿದರು. ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಅಧ್ಯಕ್ಷರಾದ ಗುರುರಾಜ್ ಹುಣಸಿಮರದ್ ಮಾತನಾಡಿ, ಧಾರವಾಡ ಗ್ರಾಮೀಣ 71ನೇ ವಿಧಾನಸಭಾ ಕ್ಷೇತ್ರದ ಚುನಾವಣೆಗೆ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಇರುವುದರಿಂದ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಲು ಚಿಂತನೆ ನಡೆದಿದೆ. ಕಾಂಗ್ರೆಸ್ ಪಕ್ಷದ ಮುಖಂಡ ವಿನಯ್ ಕುಲಕರ್ಣಿ ಅವರ ಶಿವಲೀಲಾ ವಿನಯ್ ಕುಲಕರ್ಣಿ ಚುನಾವಣೆಗೆ ನಿಲ್ಲುತ್ತಾರೆ ಏನು ಎಂದು ಮತದಾರರು ಕುತೂಹಲದಿಂದ ಕಾದು ನೋಡುತ್ತಿದ್ದಾರೆ. ಇವಾಗ ನಾನು ವೇರ್ ಹೌಸ್ ಮಿನಿ ವಿಧಾನಸೌಧ FLC ಮಾಡಲಿಕ್ಕೆ 71 ಕ್ಷೇತ್ರದ FLC ಮಾಡ್ತಾ ಇದ್ದಾರೆ ಇಲೆಕ್ಷನ್ ಕಮಿಷನರು. ಆ ಉದ್ದೇಶ ಇಟ್ಕೊಂಡು ನಾವು ಇಲ್ಲಿ ಸೇರಿದ್ದೇವೆ, ನಮ್ಮ ಪೊಲಿಟಿಕಲ್ ಪಾರ್ಟಿ ವತಿಯಿಂದ ಎಲ್ಲರೂ. ಈಗ ನಾವು ಇರೋದು ಅಂದರೆ ಈಗ FLC ಮಾಡ್ತಾರಲ್ಲ, ವೇರ್ ಹೌಸ್ ಮಿನಿ ವಿಧಾನಸೌಧದೊಳಗೆ ಅದೇ ಇದ್ರ ವೇರ್ ಹೌಸ್ ಕಡೆನೇ ಇದ್ದೇವೆ, ಎದುರುಗಡೆನೆ. ಇವಾಗ ಅವರು ಮಷಿನ್ ಎಲ್ಲ ವೆರಿಫೈ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಸೋಮವಾರ 25/5/2026 ಮುಂಜಾನೆ 9 ಗಂಟೆಗೆ ಎಲ್ಲ ಮಷಿನ್ಗಳನ್ನು VM ಮಷಿನ್ಗಳನ್ನು FLC ಮಾಡ್ತಾ ಇದ್ದಾರೆ. ಅದಕ್ಕೆ ತಾವು ನಮ್ಗೆಲ್ಲರಿಗೂ ಬರಲಿಕ್ಕೆ ಹೇಳಿದ್ದಾರೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ಅಷ್ಟೇ. ಪ್ರಕಾಶ್ ಹಳಿಯಾಳ, ಕಾಂಗ್ರೆಸ್ ಮೇನ್ ಕಾಂಗ್ರೆಸ್ ವತಿಯಿಂದ, ಅಂದರೆ DCC ವೈಸ್ ಪ್ರೆಸಿಡೆಂಟ್, ನಾನು ಉಪಾಧ್ಯಕ್ಷರು. ಸಿದ್ದು ಕಲ್ಯಾಣ್ ಶೆಟ್ಟಿ. ಇದು ಉಪಚುನಾವಣೆ ಯಾವಾಗ ಅನೌನ್ಸ್ ಆಗಲಿ ನಾವು ನಮ್ಮ ಪಕ್ಷದಿಂದ ನಾವು ರೆಡಿ ಇದ್ದೇವೆ. ಅವರು ಚುನಾವಣಾ ಆಯೋಗ ತನ್ನ ಕೆಲಸ ಮಾಡಾಕತೈತಿ. ಅದ ಬಹುಶಃ ಡೇಟ್ ಯಾವಾಗ ಮಾಡ್ತೈತಿ, 6 ಮಂತ್ ಒಳಗೆ ಮಾಡ್ತೈತಿ ಅಥವಾ ಏನು ಮಾಡ್ತೇವೆ ಗೊತ್ತಿಲ್ಲ. ಒಟ್ಟು ನಾವು ಇದು 71 ಉಪಚುನಾವಣೆಗೆ ನಮ್ಮ ಪಕ್ಷ ಸಂಪೂರ್ಣವಾಗಿ ತಯಾರಿದೆ ಅಂತೇಳಿ ನಿಮ್ಮನ್ನು ಹೇಳ್ತೀನಿ. ಅವರು ಮತ್ತು ಜಿಲ್ಲಾಡಳಿತನೂ ಅದೇ ಥರವಾಗಿ ವೇಗ ಪಡೆದೈತಿ. ನಾಳೆ 25ರಿಂದ ಫಸ್ಟ್ ಸ್ಟೆಪ್ ಅವರು ಮಷಿನ್ ಎಲ್ಲ ಟೆಸ್ಟ್ ಅದು ವಿವಿಂಗ್ ಮಿಷನ್ ಅಥವಾ ಬ್ಯಾಟ್ರಿ ಚೇಂಜ್ ಮಾಡ್ಕೊಳತ್ತೆ ತಮ್ಮ ಅವ್ರ ಕೆಲಸ ಮಾಡತ್ತಾರ. ನಮ್ಮ ಪಕ್ಷದ ಕೆಲಸ ನಾವು ಮಾಡತ್ತೇವೆ. ಇದ್ರ ಮುಂದೆ ಸೌಂದರ್ಯ ಹೇಳ್ತಾರೆ. ಕರ್ನಾಟಕದಲ್ಲಿ 2 ವಿಧಾನಸಭಾ ಚುನಾವಣೆಯ ಸಿದ್ಧತೆಯನ್ನ ಕೇಂದ್ರ ಚುನಾವಣಾ ಆಯೋಗ ಮತ್ತು ರಾಜ್ಯ ಚುನಾವಣಾ ಆಯೋಗ ಮತ್ತು ಜಿಲ್ಲಾಡಳಿತ ಸೇರಿ ಇವತ್ತು ಪ್ರಾರಂಭ ಮಾಡಿದೆ ಅಂತ ಅನಿಸುತ್ತೆ. ಯಾಕಂದ್ರೆ ಎಲ್ಲ ರಾಜಕೀಯ ಪಕ್ಷಗಳ ಜಿಲ್ಲಾ ಮುಖಂಡರ ಅಧ್ಯಕ್ಷರನ್ನ ಕರೆದಿದ್ರು. ಈ ಸಭೆಯಲ್ಲಿ ಈ 71ರ ಚುನಾವಣೆ ಧಾರವಾಡ ಜಿಲ್ಲೆಯಲ್ಲಿ ಸದಸ್ಯತ್ವ ರದ್ದಾಗಿರುವುದರಿಂದ ಆ ಚುನಾವಣೆಯ ತಯಾರಿಯನ್ನು ಜಿಲ್ಲಾಡಳಿತ ಪ್ರಾರಂಭ ಮಾಡಿದೆ. ಈಗಾಗಲೇ ನಾಳೆ ದಿಲ್ಲಿಯಿಂದ ಚುನಾವಣೆ ಘೋಷಣೆ ಆಗುವವರೆಗೂ ದಿನಾಂಕವನ್ನು ಆಗೋದ್ರೊಳಗಡೆ ಇವರೆಲ್ಲ ತಯಾರು ಮಾಡಿ ಇಟ್ಕೋಬೇಕಾಗತ್ತೆ. ಈ ಮಷಿನ್ಸ್ಗಳಾಗಲಿ ಅಥವಾ ಆ ಮತದಾರರ ಪಟ್ಟಿಗಳಾಗಲಿ, ಡಿಲೀಷನ್ ಆಗಲಿ, ಎಡಿಷನ್ ಆಗಲಿ, ಅಥವಾ ಬೂತ್ಗಳಾಗಲಿ, ಚುನಾವಣಾ ಅಧಿಕಾರಿಗಳನ್ನು ಈಗಾಗಲೇ ಇಂಡೈರೆಕ್ಟಾಗಿ ಮಾಡಕತ್ತಾರಂದ್ರೆ ಅದು ಸಿದ್ಧತೆ ನಡೆದೈತಿ ಅಂತ ನಮಗೆ ಒಂದು ಸೂಚನೆ ಬಂದಂಗೆ ಐತಿ. ಈಗಾಗಲೇ ರಾಜಕೀಯ ಪಕ್ಷಗಳೆಲ್ಲ, ನಾವು JDSನವರು ನಾವು ಸಹ ನಮ್ಮ ಮೈತ್ರಿ ಇದೆ. ನಮ್ಮ ಪಕ್ಷದ ನಾಯಕರು ಯಾವ ರೀತಿಯಾಗಿ ನಿರ್ಣಯ ತಗೊಂತಾರ ಅದಕ್ಕೆ ನಾವು ಬದ್ಧದೇವಿ. ಒಂದು ಕ್ಷೇತ್ರ ಹಿರಿಯೂರು ಮತ್ತು ಧಾರವಾಡದಲ್ಲಿ 2 ಚುನಾವಣೆ ನಡೆಯೋದ್ರಿಂದ ಈ ಚುನಾವಣೆ ಸಿದ್ಧತೆ ಸರ್ಕಾರ ಮಾಡಾಕ್ತೈತಿ. ಅದಕ್ಕೆ ನಾವು ಎಲ್ಲ ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ಪಕ್ಷದ ಮುಖಂಡರುಗಳು ಈ ಚುನಾವಣೆಗೆ ಯಾವ ರೀತಿ ಸಿದ್ಧತೆ ಮಾಡಬೇಕು ಚಿಂತನೆ ನಡೆಸಿದೆ. ಸರಿ, ಇವತ್ತು ಎದಕ್ಕೆ ಕರೆದ್ರೆ ನಮ್ಗೆ ಏನೋ ಮತದಾರ ಪಟ್ಟಿ ಆಗಿರಲಿ ಅಥವಾ ಈ ಮಷಿನ್ಸ್ ಪ್ರಾಮಾಣಿಕವಾಗಿ ಅವು ಅದಾವ ಎಲ್ಲವೂ ಚೆಕ್ ಮಾಡಿ ಒಂದು ಸಿದ್ಧತೆ ನಮ್ಮ ಸಮಕ್ಷಮ ಎಲ್ಲ ರಾಜಕೀಯ ಪಕ್ಷಗಳಿದ್ರೆ ನಾವೇನು ದ್ರೋಹ ಮಾಡಿಲ್ಲ, ನಾವೆಲ್ಲ ಸರಿ ಇದ್ದೀವಿ, ನಾವೆಲ್ಲ ಏನು ನಮ್ಮದು ಅವ್ಯವಹಾರ ನಡೆಯಂಗಿಲ್ಲ ಅನ್ನುವಂಥದ್ದನ್ನು ನಮ್ಮ ಮುಂದೆ ತೋರ್ಸಕ್ಕ ಇವತ್ತು ಕರೆದಿದ್ದಾರ ಅಧಿಕಾರಿಗಳು. ಅವ್ರು ನೋಡಿದ್ದೇವೆ, ಹಾಕಿದ್ದೇವೆ. ಆಮೇಲೆ ಮತ್ತೆ ಅವರು ಚುನಾವಣಾ ಆಯೋಗ ಹಂಗೆ ಕರಿತಿರ್ತಾರ. ಅವುಗಳ ಬಗ್ಗೆ ನಾವು ಒಟ್ಟಾರೆ 71ರ ಚುನಾವಣೆ ಏನು ಬರತೈತಿ ಅನ್ನುವಂಥದ್ದನ್ನ ಪ್ರೂವ್ ಮಾಡ್ದಂಗೆ ಆಗ್ತಿವ್ರು. ನಾವೇನು ತಿಳ್ಕೊಂಡಿದ್ವಿ ಇನ್ನೂ ಅವ್ರು ಸ್ಟೇಪ ಸಿಕ್ಕರೆ ಆಗಾಕಿಲ್ಲ ಅಥವಾ ಚುನಾವಣೆ ನಡೆಯೋಕ್ಕಿಲ್ಲ, ಇನ್ನೊಂದು ವರ್ಷ ಇದೈತೆ ಅಂತ ತಿಳ್ಕೊಂಡಿದ್ವಿ. ಬಟ್ ಅವ್ರ ಪ್ರಕಾರ ಈಗ ಚುನಾವಣಾ ಅಧಿಕಾರಿಗಳು ಹೇಳೋ ಪ್ರಕಾರ ಜುಲೈ-ಆಗಸ್ಟ್ನಲ್ಲಿ ಚುನಾವಣೆ ಸಾಧ್ಯತೆ ಇದೆ ಅಂತೇಳಿ ಅವ್ರು ಹೇಳಿದರು ಅಂತ ನಮ್ಮ ಅಲೈನ್ಸ್ ಅದಾವು JDS ಇಂದ. ಈಗ 2ರಾಗ 1 ಕೇಳ್ತಾ ಇದ್ದೇವೆ ನಾವು JDS ಇಂದ.
ನಾವು ಧಾರವಾಡದಲ್ಲಿ ನಮ್ದು ಹಳೆ ಜನತಾದಳ ದೇಸಾಯರು ಜನತಾದಳ BJP ಅಲ್ಲಿ ಇದಿರಲಿಲ್ಲ. ಬಾಬಾಗೌಡ ರೈತ ಸಂಘ ಇದ್ರು, ಆಮೇಲೆ ಅಂಬುಡಗಟ್ಟಿಯವರು ಪಕ್ಷೇತರಾಗಿದ್ದಾರೆ. ಅದೇನು ಇದೆ ಅಂತಿಲ್ಲ. ನಾವು ನಮ್ಮ ಪಕ್ಷದ ನಾಯಕರಿಗೆ ಹೇಳಿದ್ದೇವೆ, ಮತ್ತು ಜನತಾದಳದ ಬೆಲ್ಟ್ ಅದು. ಮತ್ತು ನಮ್ಮ ಪಕ್ಷದ ನಾಯಕರಿಗೆ ಹೇಳೇವಿ. ಅವರು ಏನಂತಾರ, ಅವ್ರು ನಿಲ್ಲಪ್ಪ ಎಲ್ಲ ಕೂಡಿ ಮೈತ್ರಿ ಇರ್ತಿ BJP ಮಾಡಂದ್ರೆ ಅವ್ರಿಗೆ ಮಾಡ್ತೀವಿ, ಇಲ್ಲ ನಮಗೆ ಕೊಟ್ರೆ ನಾವು ಅವ್ರಿಗೆ ಕುಡ್ಕೊಂಡು ನಾವು ಪ್ರಯತ್ನ ಮಾಡ್ತೀವಿ. ಯಾಕಂದ್ರೆ ಇದು ಚುನಾವಣೆ ಹಣದ ವಿರುದ್ಧ, ದುಷ್ಟ ಶಕ್ತಿಗಳ ವಿರುದ್ಧ, ಭ್ರಷ್ಟಾಚಾರದ ವಿರುದ್ಧ ಚುನಾವಣೆ ಮಾಡಬೇಕು. ಈಗ ನಾನು ನೋಡಿದ್ದೇನೆ, ಬಾಗಲಕೋಟೆ ಚುನಾವಣೆ ನೋಡಿದ್ದೇವೆ, ದಾವಣಗೆರೆ ಚುನಾವಣೆ ನೋಡಿದ್ದೇವೆ. ಕೋಟಿ ಸಾವಿರಾರು ನೂರಾರು ಕೋಟಿ ರೂಪಾಯಿ ಹರಿಸಿ ಚುನಾವಣೆ ಮಾಡಿದಾರೆ. ನಾವೆಲ್ಲ ಇದನ್ನೆಲ್ಲ ಬರ್ತೇವೆ. ಹಂಗೆ ಇವರೆಲ್ಲ ಹೇಳ್ತಾರ ಯಾವುದು ಏನೂ ಆಗ್ಲಾರ್ದಂಗೆ ನೋಡ್ತೀವಿ, ಅದು ಮಾಡ್ತೀವಿ ಅಂತ. ಹಗಲು ರಾತ್ರಿ ರೊಕ್ಕ ಹರಿದಾಡೋದು ನೋಡೀವಿ, ಸುರಿಯಾಡೋದು ನೋಡೀವಿ. ಇವೆಲ್ಲ ಸುಮ್ಮನೆ ಹೆಸರಿಗೆ ಸರ್ಕಾರ. ಈ ಚುನಾವಣಾ ಆಯೋಗದಿಂದ ನಾವು ಈ ಆಯೋಗದವ್ರು ಏನು ಮಾಡ್ಯಾರ ಹೇಳಿ, ಯಾವ ಕೇಸ್ ಹಾಕ್ತಾರೆ ಎಲ್ಲಿ? ಈಗ ನಾನು ನೋಡಿದ್ದೇನೆ, ದಾವಣಗೆರೆಯಲ್ಲಿ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿದ್ರು, ಬಾಗಲಕೋಟೆಯಲ್ಲಿ ನೂರಾರು ಖರ್ಚು ಮಾಡಿದ್ರು, ಹಣ ಓಪನ್ ಆಗಿ ಹಂಚಿದ್ರು. ಯಾವ ಅಂತ ಹಚ್ಚಿದ್ದನ್ನ ಆ್ಯಕ್ಷನ್ ತೊಗೊಂಡು ರದ್ದು ಮಾಡಬೇಕು ಸರ್ಕಾರ. ಚುನಾವಣೆ ಅಂದಾಗ ಆಕೈತಿ. ಅವು ಯಾವೂ ನಡಲಾರ್ದಕ್ಕೆ ಇವೆಲ್ಲ ಸುಮ್ಮನೆ ಏನು ಕರೀತಾರಲ್ಲ, ಇದ್ರ ಮೇಲೆ ನಮ್ಗೆ ಎಷ್ಟರ ಮಟ್ಟಿಗೆ ವಿಶ್ವಾಸ ಇರ್ಬೇಕು ಅನ್ನೋದು ಡೌಟ್ ಆಗೈತೆ.